ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇವತ್ತಿನಿಂದ 25ನೇ ಅಧ್ಯಾಯವನ್ನ ಶುರು ಮಾಡ್ತಾ ಇದ್ದೀವಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆ ಅಂದರೆ ಇದರಲ್ಲಿ ಭಕ್ತಿ ಸೇವೆಯ ಬಗ್ಗೆ ಹೇಳಿದ್ದಾರೆ, ಅದರ ಮಹಿಮೆ ಏನು ಅನ್ನೋದು. ನಾವು ಭಕ್ತಿ ಮಾರ್ಗದಲ್ಲಿರೋದ್ರಿಂದ ಈ ವಿಷಯಗಳು ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಅದರಿಂದ ನಾವು ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಂಡು ಏನು ಭಕ್ತಿ ಸೇವೆಯ ಮಹಿಮೆಗಳು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಮೊದಲನೇ ಶ್ಲೋಕವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶ್ಲೋಕ 1. ಶೌನಕ ಉವಾಚ ಕಪಿಲಸ್ತತ್ವ ಸಂಖ್ಯಾತ ಭಗವನಾತ್ಮ ಮಾಯೆಯ ಜಾತ ಸ್ವಯಮಜ ಸಾಕ್ಷಾದಾತ್ಮ ಪ್ರಜ್ಞಪ್ತಯೇ ನೃಣಾಂ. ಅನುವಾದ. ಶೌನಕರು ನುಡಿದರು, ದೇವೋತ್ತಮ ಪರಮಪುರುಷನು ಜನ್ಮರಹಿತನಾಗಿದ್ದರೂ ತನ್ನ ಅಂತರಂಗ ಶಕ್ತಿಯಿಂದ ಕಪಿಲ ಮುನಿಯಾಗಿ ಜನ್ಮ ತಳೆದನು. ಅವನು ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ಅಲೌಕಿಕ ಜ್ಞಾನವನ್ನು ಪ್ರಸಾರ ಮಾಡಲು ಅವತರಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಶೌನಕ ಮಹರ್ಷಿಗಳು ಹೇಳ್ತಾರೆ ಏನು ಅಂತಂದ್ರೆ, ದೇವೋತ್ತಮ ಪರಮ ಪುರುಷ ಆ ಭಗವಂತ ಇದ್ದಾನಲ್ಲ, ಅವನು ಜನ್ಮರಹಿತ. ಅವನು ಅಂದ್ರೆ ಅವನಿಗೆ ಜನ್ಮ ತಗೊಳ್ಬೇಕು ಅಥವಾ ನಮಗಿರೋ ಹಾಗೆ ಹುಟ್ಟು ಸಾವು ಈ ರೀತಿಯ ಒಂದು ಚಕ್ರದಲ್ಲಿ ಅವನು ಬರಬೇಕಾಗಿಲ್ಲ. ಅವನ ಅಜನ್ಮ, ಅವನು ಜನ್ಮನೇ ಇಲ್ಲದೆ ಇರುವಂಥವನು. ಆದರೂ ಕೂಡ ತನ್ನ ಅಂತರಂಗ ಶಕ್ತಿಯಿಂದ, ನೋಡಿ ಆ ಭಗವಂತ ಇಲ್ಲಿಗೆ ಬರಬೇಕು ಅಂದ್ರೆ ಅಂತರಂಗ ಶಕ್ತಿಯಿಂದ ಬರ್ತಾನವನು. ಆ ಅಂತರಂಗ ಶಕ್ತಿಯಿಂದ ಅವನು ಕಪಿಲ ಮುನಿಯಾಗಿ ಜನ್ಮವನ್ನ ತಗೊಳ್ತಾನೆ. ತಗೊಂಡು ಏನ್ ಮಾಡ್ತಾನೆ, ಯಾಕೆ ಅವನು ಜನ್ಮ ತಗೊಳ್ತಾನೆ ಅಂದ್ರೆ ಇಡೀ ಮಾನವ ಕುಲದ ಕಲ್ಯಾಣಕ್ಕೋಸ್ಕರ. ಈಗ ಈ ಮನುಷ್ಯ ಕುಲ ಒಳ್ಳೇದಾಗ್ಬೇಕು ಅದಕ್ಕೆ, ಅಥವಾ ಅದು ಇನ್ನೂ ಮುಂದುವರಿಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಏನು ಮಾಡಬೇಕು, ಅದಕ್ಕೆ ಒಳಿತಾಗ್ಬೇಕು ಅಂತಂದ್ರೆ ಏನು ಮಾಡಬೇಕು, ಏನು ಮಾಡಿದ್ರೆ ಮನುಷ್ಯ ಕುಲದ ಕಲ್ಯಾಣವಾಗುತ್ತೆ ಅಂತಂದ್ರೆ ಅಲೌಕಿಕ ಜ್ಞಾನವನ್ನ ತಿಳ್ಕೊಂಡ್ರೆ ಮನುಷ್ಯ ಕುಲ. ಇಲ್ಲಿ ಪ್ರಾಣಿಗಳ ಬಗ್ಗೆ ಹೇಳ್ತಾ ಇಲ್ಲ, ಮನುಷ್ಯ ಕುಲದ ಬಗ್ಗೆ ಹೇಳ್ತಾ ಇದ್ದಾರೆ. ಮಾನವ ಕುಲ ಕಲ್ಯಾಣವಾಗಬೇಕು ಅಂತಂದ್ರೆ ಅಲೌಕಿಕ ಜ್ಞಾನ ಬೇಕು. ಅದಕ್ಕೋಸ್ಕರ ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಕಪಿಲ ಮುನಿಯಾಗಿ ಇಲ್ಲಿ ಜನ್ಮವನ್ನ ತಗೊಂಡು ಮಾನವ ಕುಲದ ಕಲ್ಯಾಣಕ್ಕೋಸ್ಕರ ಅಲೌಕಿಕ ಜ್ಞಾನವನ್ನ ಪ್ರಸಾರ ಮಾಡೋದಕ್ಕೋಸ್ಕರ ಇಲ್ಲಿ ಅವತಾರ ತಗೊಂಡಿದ್ದಾನೆ ಅಂತಂದ್ಬಿಟ್ಟು ಈ ಅನುವಾದದಲ್ಲಿ ಹೇಳ್ತಾ ಇರೋದು. ಅಂದ್ರೆ ಈ ಶ್ಲೋಕಕ್ಕರ್ಥ ಇದು. ಈಗ ಗುರುಗಳು ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆತ್ಮ ಪ್ರಜ್ಞಪ್ತಯೇ ಎಂಬ ಪದವು ಭಗವಂತನು ಮಾನವ ಕುಲದ ಕಲ್ಯಾಣಕ್ಕಾಗಿ ಅಲೌಕಿಕ ಜ್ಞಾನವನ್ನು ನೀಡಲು ಅವತರಿಸುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ವೈದಿಕ ಜ್ಞಾನದಲ್ಲಿ ಐಹಿಕ ಅಗತ್ಯಗಳನ್ನು ಸಾಕಷ್ಟು ಹೇರಳವಾಗಿ ಒದಗಿಸಲಾಗಿದೆ. ಅದು ಉತ್ತಮ ಜೀವನ ಸ್ಥಿತಿಗೆ ಮತ್ತು ಸತ್ವಗುಣದ ನೆಲೆಗೆ ಕ್ರಮವಾಗಿ ಏರಲು ಕಾರ್ಯಯೋಜನೆಯನ್ನು ನೀಡುತ್ತದೆ. ಸತ್ವಗುಣದಲ್ಲಿ ಇರುವವನ ಜ್ಞಾನವು ವಿಸ್ತರಿಸುತ್ತದೆ. ರಜೋಗುಣವು ಕೇವಲ ಐಹಿಕ ಲಾಭಗಳನ್ನು ಅನುಭೋಗಿಸಲು ಉತ್ತೇಜಕವಾದ್ದರಿಂದ ರಜೋಗುಣದ ನೆಲೆಯಲ್ಲಿ ಜ್ಞಾನವಿರುವುದಿಲ್ಲ. ತಮೋಗುಣದ ನೆಲೆಯಲ್ಲಿ ಜ್ಞಾನವೂ ಇಲ್ಲ, ಅನುಭೋಗವೂ ಇಲ್ಲ. ಅದಕ್ಕೆ ಬದಲಾಗಿ ಪ್ರಾಯ ಪಶು ಸಮಾನವಾದ ಜೀವನ ಮಾತ್ರ ಇರುತ್ತದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಇಲ್ಲಿ ಆತ್ಮ ಪ್ರಜ್ಞಪ್ತೆಯೇ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ದಿವ್ಯ ವಿಜ್ಞಾನ ಅಂತ ಅರ್ಥ. ಅಂದ್ರೆ ಅಲೌಕಿಕ ಜ್ಞಾನ ಅಂತ. ಇದು ಏನಕ್ಕೆ ಪದ ಉಪಯೋಗ ಮಾಡಿದ್ದಾರೆ ಅಂತಂದ್ರೆ, ಭಗವಂತ ಮನುಷ್ಯ ಕುಲದ ಕಲ್ಯಾಣಕ್ಕೋಸ್ಕರ ಈ ಒಂದು ದಿವ್ಯವಾದಂತಹ ಅಲೌಕಿಕವಾದಂತಹ ಜ್ಞಾನವನ್ನ ಕೊಡೋದಕ್ಕೆ ಅಂತಾನೆ ಅವತರಿಸಿದಾನೆ ಅನ್ನೋದನ್ನ ಇದು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ನಮ್ಮ ವೈದಿಕ ಜ್ಞಾನದಲ್ಲಿ ಈ ಐಹಿಕ ಪ್ರಪಂಚದಲ್ಲಿ ನಾವಿರ್ಬೇಕಾದ್ರೆ ನಮ್ಗೆ ಏನೇನೆಲ್ಲ ಅಗತ್ಯಗಳು ಬೇಕೋ ಅದನ್ನ ಎಷ್ಟು ಬೇಕೋ ಅಷ್ಟೂ ಕೂಡ ಹೇರಳವಾಗಿ ಅಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ತಿಳ್ಕೊಳ್ತಾ ಇರುವಂಥ ಐಹಿಕ ಜ್ಞಾನ ಏನಿದೆಯೋ ಇದೆಲ್ಲವೂ ಕೂಡ ನಮ್ಮ ಹೊಟ್ಟೆಪಾಡಿಗೋಸ್ಕರ ಅಲ್ವಾ. ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಐಹಿಕ ಜ್ಞಾನದಲ್ಲಿ ಏನೂ ಇಲ್ಲ. ಅದನ್ನು ತಿಳ್ಕೋಬೇಕು ಅಂತಂದ್ರೆ ಅದನ್ನ ಅಲೌಕಿಕ ಜ್ಞಾನವನ್ನೇ ತಗೊಳ್ಬೇಕಾಗತ್ತೆ. ಅಂದ್ರೆ ಏನು, ಆಧ್ಯಾತ್ಮಿಕ ತಿಳುವಳಿಕೆ, ಅದರಿಂದ ಮಾತ್ರ ನಾವು ಒಂದರಿಂದ ಒಂದು ಮಟ್ಟಕ್ಕೆ ಏರೋದಕ್ಕಾಗೋದು. ಸೊ ಈಗ ನಾವೇನು ಕಲಿತಾ ಇದೀವೋ ಅದೆಲ್ಲ ನಮ್ಮ ಹೊಟ್ಟೆಪಾಡಿಗೋಸ್ಕರ ಇರುವಂತ ಜ್ಞಾನ.
ನಮ್ಮ ಜೀವನ ಉತ್ತಮ ಸ್ಥಿತಿಗೆ ಏರಬೇಕು ಅಥವಾ ಸತ್ವಗುಣದ ಒಂದು ಸ್ಥಿತಿಗೆ ಬರಬೇಕು, ಆ ಒಂದು ಮಟ್ಟಕ್ಕೆ ತಲುಪಬೇಕು ಅಂತಂದ್ರೆ ನಮ್ಮ ವೈದಿಕ ಜ್ಞಾನದಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಏನು ಹೇಳಿದಾರೋ ಆ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಆಗ ನಮ್ಮ ಅಂತರಂಗ ಶುದ್ಧಿ ಆಗತ್ತೆ. ಅಂದ್ರೆ ಏನು, ಮನಸ್ಸು, ಬುದ್ಧಿ ಇದೆಲ್ಲವೂ ಕೂಡ ಶುದ್ಧವಾಗ್ತಾ ಹೋಗುತ್ತೆ. ಅಲ್ಲಿ ಹೋಗ್ತಾ 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 ಏನಾಗುತ್ತೆ, ನಾವು ಸತ್ವಗುಣಕ್ಕೆ ಬರ್ತೀವಿ. ಸತ್ವಗುಣದಲ್ಲಿ ಯಾರು ಇರ್ತಾನೋ ಅವನ ಜ್ಞಾನ ವಿಕಾಸ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸತ್ವಗುಣದ ನೆಲೆಗೆ ಏರೋದು ತುಂಬಾ ಇಂಪಾರ್ಟೆಂಟು. ಈಗ ನಾವು ತಾಮಸ ನೆಲೆಯಲ್ಲಿ ಏನಾದ್ರೂ ಇದ್ವಿ ಅಂತಂದ್ರೆ ಅಲ್ಲಿ ಜ್ಞಾನನೇ ಇರೋದಿಲ್ಲ, ಬರೀ ತಮೋಗುಣ ಇರುತ್ತೆ. ಅಂದ್ರೆ ಏನು, ಯಾವಾಗೂ ಸೋಂಬೇರಿ ಆಗಿರೋದು, ಆಮೇಲೆ ಹಳಸಿರೋದೇ ತಿನ್ನೋದು, ಆಮೇಲೆ ಯಾರಾದರೂ ಏನಾದರೂ ತಿಳುವಳಿಕೆ ಹೇಳಕ್ ಹೋದ್ರೆ ಕೇಳೋದೇ ಇಲ್ಲ, ಆ ಥರ ಎಲ್ಲ ಇರುತ್ತೆ. ಇನ್ನು ರಜೋಗುಣದಲ್ಲಿರುವಂಥವ್ರು ಏನು ಅಂತಂದರೆ, ಐಹಿಕವಾಗಿ ನನಗೆ ಏನೇನು ಸಿಗುತ್ತೆ, ಲಾಭ ಸಿಗುತ್ತಾ, ಅದನ್ನು ಅನುಭವಿಸ್ಬೇಕು, ಇದನ್ನು ಅನುಭವಿಸ್ಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಈ ರೀತಿ ಬರೀ ಐಹಿಕ ಪ್ರಪಂಚದಲ್ಲೇ ಮುಳುಗಿರ್ತೀವಲ್ವಾ. ಅದರಲ್ಲಿ ಏನೇನಾದರೂ ಅನುಭವಿಸ್ತಾ ಇರ್ತೀವಿ. ಅನುಭವಿಸೋದಂತೂ ತುಂಬ ಇರುತ್ತೆ, ಆದರೆ ಜ್ಞಾನ ಅನ್ನೋದು ಇರೋದಿಲ್ಲ. ಸತ್ವಗುಣದಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಜ್ಞಾನ ನಮ್ಮದು ಇನ್ನೂ ಹೆಚ್ಚೆಚ್ಚಾಗ್ತಾ ಇರುತ್ತೆ ಸಾಧನೆ ಮಾಡ್ದಂಗೆ. ತಮೋಗುಣದಲ್ಲಿ ಜ್ಞಾನನೂ ಇರೋದಿಲ್ಲ, ಇಲ್ಲ ಭೋಗಿಸೋದು ಇರೋದಿಲ್ಲ. ಏನು ಅಂದರೆ ಹೇಗೆ ಪ್ರಾಣಿಗಳಿರ್ತಾರೋ ಆ ರೀತಿ ಜೀವನ ಮಾತ್ರ ಇರುತ್ತೆ. ಸೊ ಈಗ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಮೂರರಲ್ಲಿ ಹೇಗಿರ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಲ್ವಾ. ಈಗ ತಮೋ ವೇದಿಕೆಯಿಂದ ಸತ್ವದ ನೆಲೆಗೆ ಮೇಲೆತ್ತುವುದೇ ವೇದಗಳ ಉದ್ದೇಶವಾಗಿದೆ. ಈಗ ವೇದಗಳು ಯಾಕಿದೆ ಅನ್ನೋದು ನಮಗೆ ಒಂದು ಪ್ರಶ್ನೆ ಬರುತ್ತಲ್ವ. ಏನಕ್ಕೆ ವೇದಗಳನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು, ಈಗ ನಾವು ತಮೋಗುಣದಲ್ಲಿ ಹುಟ್ಟಿರ್ತೀವಿ ಅಂದ್ಕೊಳ್ಳಿ, ಏನೋ ಯಾರೋ ಹೇಳಿದನ್ನ ಕೇಳಿನೋ ಏನೋ ಮಾಡಿ ನಾವು ಆ ಒಂದು ಮಟ್ಟದಿಂದ ರಜೋಗುಣಕ್ಕೆ ಬಂದು ರಜೋಗುಣದಿಂದ ಸತ್ವಗುಣಕ್ಕೆ ಏರಬೇಕು. ಇದು ಹೇಗಾಗುತ್ತೆ ಅಂತಂದರೆ, ವೇದಗಳಲ್ಲಿ ಏನು ಹೇಳಿದಾರೋ ಅದನ್ನೆಲ್ಲ ತಿಳ್ಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಡ್ಕೊಂಡಾಗ ಅದರಿಂದ ನಾವು ಮುಂದಕ್ಕೆ ಹೋಗೋದಕ್ಕಾಗುತ್ತೆ. ಇಲ್ಲಿ ನಮಗಿದೆಲ್ಲ ತಿಳ್ಕೊಳ್ತಾ ಇದ್ದಾಗ ಒಂದೇನು ಅರ್ಥ ಆಗುತ್ತೆ, ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಜ್ಞಾನ ಅಂದರೆ ತಿಳುವಳಿಕೆ ಬೇಕಾಗೇ ಇಲ್ಲ ನಮಗೆ, ಹೆಂಗೋ ನಮಗೆ ಬಂದಂಗೆ ನಮ್ಗೆ ಇಷ್ಟ ಆದಂಗೆ ನಡ್ಕೊಳ್ತಾ ಇರ್ತೀವಿ. ಅದು ತಪ್ಪು. ಯಾವಾಗ ನಾವು ಜ್ಞಾನವನ್ನು ತಿಳ್ಕೊಂಡು ನಮ್ಮ ಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದರ ಥರ ನಾವು ನಡ್ಕೊಳ್ತಾ ಹೋದಾಗ ನಾವು ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಏರ್ತಾ ಇರ್ತೀವಿ. ಬರೀ ನಾವು ಹಿಂಗೆ ಹೇಳ್ಬಿಟ್ಟಿದ್ದಾರೆ ಹಂಗೆ ಮಾಡ್ಬೇಕಷ್ಟೇ, ಅದು ಅರ್ಥ ಗೊತ್ತಿಲ್ಲ, ಪರ್ಥ ಗೊತ್ತಿಲ್ಲ, ನನಗೇನು ತಿಳುವಳಿಕೆ ಇಲ್ಲ ಅಂದರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ, ಅಷ್ಟೇ ಆಗೋದಲ್ವಾ. ಸೊ ಅದಕ್ಕೋಸ್ಕರ ವೇದಗಳ ಉದ್ದೇಶನೇ ನಮ್ಮನ್ನ ತಮೋಗುಣದಿಂದ ಸತ್ವದ ಕಡೆ ಕರ್ಕೊಂಡು ಹೋಗೋದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ವಗುಣದಲ್ಲಿ ನೆಲೆಸಿದವನು ಆತ್ಮದ ಜ್ಞಾನವನ್ನು ಅಥವಾ ಅಲೌಕಿಕ ಜ್ಞಾನವನ್ನು ಅರಿಯಲು ಅರ್ಹನಾಗುತ್ತಾನೆ. ಸಾಮಾನ್ಯ ಮನುಷ್ಯನಿಗೆ ಈ ಜ್ಞಾನ ಮೆಚ್ಚುಗೆಯಾಗುವುದಿಲ್ಲ. ಅದಕ್ಕಾಗಿ ಶಿಷ್ಯ ಪರಂಪರೆಯ ಅಗತ್ಯವಿರುವುದರಿಂದ ಸ್ವಯಂ ದೇವೋತ್ತಮ ಪರಮಪುರುಷನು ಅಥವಾ ಅವನ ಪರಂಪರಾಗತ ಭಕ್ತರು ಈ ಜ್ಞಾನವನ್ನು ವ್ಯಾಖ್ಯಾನಿಸಿದ್ದಾರೆ. ನೋಡಿ, ಈಗ ಯಾರು ಸತ್ವಗುಣದಲ್ಲಿರ್ತಾರೋ, ಏನಕ್ಕೆ ಸತ್ವಗುಣದಲ್ಲಿರಬೇಕು ಅಂತಂದರೆ, ಆತ್ಮಜ್ಞಾನವನ್ನು ತಿಳ್ಕೊಳ್ಳುವಂಥ ಒಂದು ಯೋಚನೆನಾದರೂ ಬರುತ್ತೆ. ನಾವು ಆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೋಬೇಕು ಅಂತಂದರೆ ಅದಕ್ಕೊಂದು ಅರ್ಹತೆ ಇರಬೇಕು. ಏನು ಅರ್ಹತೆ ಅಂದರೆ ಸತ್ವಗುಣದಲ್ಲಿ ಇರಬೇಕು. ಆಗ ಮಾತ್ರ. ಈಗ ತಮೋಗುಣದಲ್ಲಿದ್ದರೆ ನಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ, ಹಂಗೆ ಹಿಂಗಿರುತ್ತೆ. ತಮೋಗುಣದಲ್ಲಿದ್ದರೆ ಯಾವಾಗೂ ನಿದ್ದೆ ಮಟ್ಟದಲ್ಲಿರುತ್ತದು, ಆಲಸ್ಯ ಅದಕ್ಕೆ. ಅದೇ ಸತ್ವಗುಣದಲ್ಲಿದ್ದರೆ ಚುರುಕಾಗಿರುತ್ತೆ. ಅಂಥ ಸಮಯದಲ್ಲಿ ಆತ್ಮಜ್ಞಾನ ಅದಕ್ಕೆ ಇಷ್ಟ ಆಗುತ್ತೆ. ಈಗ ಸಾಮಾನ್ಯ ಒಬ್ಬ ಮನುಷ್ಯ ಇರ್ತಾನೆ, ಅವನಿಗೇನೂ ಗೊತ್ತಿರೋದಿಲ್ಲ ಅಂತ ಇಟ್ಕೊಳ್ಳಿ ಆಧ್ಯಾತ್ಮಿಕದ ಬಗ್ಗೆ. ಅವನಿಗೆ ಹೋಗ್ಬಿಟ್ಟು ಭಗವಂತನ ವಿಚಾರ ಹೇಳ್ತೀನಿ ಬಾ ಅಂತಂದರೆ, ಅಥವಾ ನಮ್ಮ ಆತ್ಮದ ಬಗ್ಗೆ ಹೇಳ್ತೀನಿ ಬಾ ಅಂತಂದರೆ ಅವನಿಗೆ ಇಷ್ಟನೇ ಆಗೋದಿಲ್ಲ. ಈಗ ಎಲ್ಲೂ ಬೇಡಪ್ಪ, ನಮ್ಮ ಮನೆಗಳಲ್ಲೇ ಇರ್ತಾರೆ. ಈಗ ನಮಗೆ ಇಷ್ಟೊಂದು ಆಸಕ್ತಿ ಇದೆ, ಆದರೆ ಇನ್ನೊಂದು 4 ಜನ ಇರ್ತಾರಲ್ವ ನಮ್ಮ ಮನೆಯಲ್ಲಿ, ಅವ್ರನ್ನ ಕರೀರಿ, ಅವರು ಯಾರೂ ಬರೋದಿಲ್ಲ. ಅಯ್ಯೋ ಅದನ್ನ ಯಾರು ಕೇಳ್ತಾರೆ, ಹೋಗು ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಏನು ಆನಂದ ಇದೆ, ಅದರಲ್ಲಿ ಏನು ನಮಗೆ ಸಿಗ್ತಾ ಇದೆ ಅಂತ ಅದು ಯಾರಿಗೆ ಗೊತ್ತಿರುತ್ತೋ, ಅಥವಾ ಯಾರು ಅದನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರೋದು ಅಲ್ವಾ. ಈ ಮನುಷ್ಯ ಜನ್ಮ ಇರೋದೇ ಅದಕ್ಕೆ, ಆದರೆ ಅದನ್ನು ನಾವು ಮರ್ತಿರೋದ್ರಿಂದ ನಮ್ಗದಿಷ್ಟ ಆಗೋದಿಲ್ಲ. ಈಗ ಸಾಮಾನ್ಯ ಮನುಷ್ಯನಿಗೆ ಈ ರೀತಿಯ ಒಂದು ಜ್ಞಾನ ಇದೆಯಲ್ಲ, ಅದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರನೇ ಶಿಷ್ಯ ಪರಂಪರೆ ಅಗತ್ಯ ಇರೋದ್ರಿಂದಾನೇ. ಈಗ ಒಬ್ಬರಿಂದ ಒಬ್ರಿಗೆ ಅದು ಹೇಳ್ಕೊಂಡು ಹೋಗಲೇಬೇಕು ಅಲ್ವಾ.
ಈಗ ಕೆಲವರಿಗೆ ಆಸಕ್ತಿ ಇರುತ್ತೆ, ಆದರೆ ಹೇಳೋರು ಸಿಗೋದಿಲ್ಲ. ಕೆಲವರಿಗೆ ಹೇಳೋದಕ್ಕೆ ಅವ್ರಿಗೆ ಇಷ್ಟ ಇರುತ್ತೆ, ಆದರೆ ಕೇಳೋರು ಸಿಗೋದಿಲ್ಲ. ಇಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಭಗವಂತ ಏನು ಮಾಡ್ತಾನೆ, ಶಿಷ್ಯ ಪರಂಪರೆ ಇರಬೇಕು ಅನ್ನೋ ಕಾರಣದಿಂದ ಸ್ವಯಂ ಭಗವಂತಾನೇ ಬರ್ತಾನೆ. ಇಲ್ಲ ಅಂದರೆ ಅವನು ತನ್ನ ಭಕ್ತರು ಯಾರಿರ್ತಾರೋ ಅವರನ್ನ ಈ ಜ್ಞಾನವನ್ನ ನೀನು ಹೋಗಿ ಹೇಳು ಅಂತಂದ್ಬಿಟ್ಟು ಕಳಿಸ್ತಾರೆ. ಅಂಥವರು ಈ ಜ್ಞಾನದ ವ್ಯಾಖ್ಯಾನಗಳನ್ನು ರಚನೆ ಮಾಡ್ತಾರೆ, ಬೇರೆಯವ್ರಿಗೆ ಅದನ್ನು ಉಪದೇಶ ಮಾಡೋದು, ಈ ರೀತಿಯ ಕೆಲಸಗಳನ್ನು ಅವರು ಮಾಡ್ತಾರೆ. ಶೌನಕ ಮುನಿಗಳೂ ಕೂಡ ಇಲ್ಲಿ ಅದನ್ನೇ ಹೇಳಿದ್ದಾರೆ. ದೇವೋತ್ತಮ ಪರಮಪುರುಷನ ಅವತಾರವಾದ ಕಪಿಲನು ಅಲೌಕಿಕ ಜ್ಞಾನವನ್ನು ಮೆಚ್ಚಿ ಪ್ರಸಾರ ಮಾಡಲಿಕ್ಕಾಗಿಯೇ ಜನ್ಮ ತಳೆದನು ಅಥವಾ ಕಾಣಿಸಿಕೊಂಡನು. ಆತ್ಮ ಮತ್ತು ಅದರ ಕ್ರಿಯೆಗಳನ್ನು ಅರಿಯಲು ಕೇವಲ ತಾನು ಜಡವಾಗಿರದೆ ಚೈತನ್ಯಾತ್ಮನಾಗಿದ್ದೇನೆ ಎಂದು ತಿಳಿಯುವುದು ಸಮರ್ಪಕ ಜ್ಞಾನವಲ್ಲ. ಆತನು ಬ್ರಹ್ಮನ್ನ ಕಾರ್ಯಗಳಲ್ಲಿ ನೆಲೆಸಬೇಕು. ಆ ಕಾರ್ಯಗಳ ಜ್ಞಾನವನ್ನು ಸ್ವಯಂ ದೇವೋತ್ತಮ ಪರಮಪುರುಷನೇ ವಿವರಿಸಿದ್ದಾನೆ. ಅಂದ್ರೆ ಇಲ್ಲಿ ಅರ್ಥ, ಶೌನಕ ಮುನಿಗಳೂ ಕೂಡ ಇಲ್ಲಿ ತಾವು ತಿಳ್ಕೊಂಡಿದ್ದನ್ನ ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾರೆ. ಹೇಳಿ ಭಗವಂತನೇ ಆ ಅವತಾರವನ್ನ ತಗೊಂಡು ಬಂದು ಬೇರೆ ಬೇರೆ ರೀತಿಯಲ್ಲಿ ಜ್ಞಾನವನ್ನ ಪ್ರಸಾರ ಮಾಡ್ತಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಭಗವಂತನ ಅವತಾರವಾದಂತ ಕಪಿಲ ಅವನು ಅಲೌಕಿಕ ಜ್ಞಾನವನ್ನ ಅವನು ಇಷ್ಟಪಟ್ಟು ಬೇರೆಯವ್ರಿಗೂ ಅದನ್ನ ಪ್ರಸಾರ ಮಾಡೋದಕ್ಕೋಸ್ಕರನೇ ಇಲ್ಲಿ ಜನ್ಮವನ್ನ ತಗೊಂಡಿದ್ದಾನೆ ಮತ್ತೆ ಕಾಣಿಸ್ಕೊಂಡಿದ್ದಾನೆ ಅಂತ. ಈಗ ನಾವೇನ್ ಮಾಡ್ಬೇಕು, ನಾನು ಆತ್ಮ ಅಂತ ತಿಳ್ಕೊಂಡು ಅದನ್ನ ಅನುಭವಿಸುವಂತ ಒಂದು ಸಾಧನೆ ಕ್ರಿಯೆಯಲ್ಲಿ ನಾವು ತೊಡಗಿರ್ತೀವಿ. ಆಮೇಲೆ ಅದರಿಂದ ನಮಗ್ ಗೊತ್ತಾಗ್ತಾ ಹೋಗುತ್ತಲ್ವಾ. ಆಮೇಲೆ ನಮಗೆ ಎಷ್ಟು ಮಟ್ಟಿಗೆ ನಮಗೆ ಅದು ಅನುಭವಕ್ಕೆ ಬರುತ್ತೋ ಅದನ್ನ ಬೇರೆಯವ್ರ ಹತ್ರ ಕೂಡ ನಾವು ಹೇಳಬೇಕು. ಆ ಒಂದು ಸಾಧನೆಯಲ್ಲಿ ಅವರನ್ನು ನಾವು ತೊಡಗಿಸೋ ಹಾಗೆ ಮಾಡಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಆತ್ಮ ಮತ್ತೆ ಅದರ ಕ್ರಿಯೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ನಾನು ಬಡಿ ಜಡ ಅಲ್ಲ, ನಾನು ಚೈತನ್ಯ ಆತ್ಮ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು, ನಾನು ಸ್ವಭಾವತಃ ಬ್ರಹ್ಮನಾಗಿದ್ದೇನೆ. ಅಂದ್ರೆ ನಾನೂ ಕೂಡ ಭಗವಂತನ ಅಂಶನೇ ಆಗಿರೋದ್ರಿಂದ ನಾನೂ ಕೂಡ ಬ್ರಹ್ಮ ಅಂತ ತಿಳ್ಕೊಳ್ಳೋದು. ತಿಳ್ಕೊಂಡು ಸುಮ್ಮನೆ ತಿಳ್ಕೊಂಬಿಟ್ರೆ ಸಾಕ? ಇಲ್ಲ, ಅವನು ಕೂಡ ಆ ಬ್ರಹ್ಮನ್ನ ಕಾರ್ಯಗಳಲ್ಲೇ ನೆಲೆಸ್ಬೇಕು. ಅವ್ರು ಹೇಗೆ ಕೆಲಸಗಳನ್ನೆಲ್ಲ ಮಾಡ್ತಾನೋ, ಅಂದ್ರೆ ಏನು, ಈ ಒಂದು ಕಾರ್ಯಗಳ ಜ್ಞಾನವನ್ನ ಭಗವಂತ ಹೇಗೆ ಸ್ವಯಂ ಅವತಾರ ಮಾಡಿ ಅದನ್ನ ಬೇರೆಯವರಿಗೆ ಹೇಳ್ತಾನೋ ಅದೇ ರೀತಿ ಅವನ ಅನುಯಾಯಿಗಳು, ಅವನ ಭಕ್ತರಾಗಿರುವಂಥವ್ರು ಕೂಡ ಈ ವಿಚಾರಗಳನ್ನ ಬೇರೆಯವರಿಗೂ ಕೂಡ ಪ್ರಸಾರ ಮಾಡಬೇಕು. ಹೌದು, ಭಗವಂತನ ವಿಚಾರ ಈ ರೀತಿ ಇದೆ, ವೇದಗಳಲ್ಲಿ ಹೀಗೆ ಹೇಳಿದ್ದಾರೆ, ಹೀಗೆ ನಡ್ಕೋಬೇಕು. ನಾವು ಪ್ರಾಣಿಗಳ ಹಾಗೆ ಬದುಕಬಾರ್ದು, ನಾವು ಮನುಷ್ಯರ ಹಾಗೆ ಬದುಕಬೇಕು ಅಂತ, ನಮ್ಮ ಮನುಷ್ಯ ಜೀವನದ ಒಂದು ಸಾರ್ಥಕತೆಯನ್ನ ಪಡಿಬೇಕು ಅಂತೆಲ್ಲ ನಾವು ಬೇರೆಯವ್ರಿಗೂ ಹೇಳಬೇಕು. ನೃಣಾಂ ಮಾನವ ಜೀವಿಗಳಿಗಾಗಿ ಎಂಬ ಪದದಿಂದ ಇಲ್ಲಿ ಸ್ಪಷ್ಟವಾಗಿ ಸೂಚಿಸಲಾದಂತೆ ಅಂತಹ ಅಲೌಕಿಕ ಜ್ಞಾನವನ್ನು ಮನುಷ್ಯ ಸಮಾಜ ಮೆಚ್ಚಬಹುದೇ ವಿನ ಪಶು ಸಮುದಾಯವಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ, ನೃಣಾಮ್ ಅನ್ನುವಂತ ಪದ ಅಂದ್ರೆ ಏನು, ಮನುಷ್ಯ ಜೀವಿಗಳಿಗೋಸ್ಕರ ಅನ್ನುವಂತ ಒಂದು ಪದವನ್ನ ಪ್ರಯೋಗ ಮಾಡಿದಾರಲ್ಲ. ಅಂದ್ರೆ ಏನು, ಈ ಅಲೌಕಿಕ ಜ್ಞಾನ ಅನ್ನೋದು ಮನುಷ್ಯ ಸಮಾಜಕ್ಕೆ ಇರೋದೇ ಹೊರ್ತು ಪಶು ಸಮುದಾಯಕ್ಕಲ್ಲ ಅಂತ. ಈಗ ಒಂದು ನಿಯಂತ್ರಣವಾದಂತಹ ಒಂದು ಜೀವನ, ಒಂದು ರೂಲ್ಸು ರೆಗ್ಯುಲೇಷನ್ಸು ಈ ರೀತಿ ಎಲ್ಲ ಇರುತ್ತೆ, ನಿಯಮ ನಿಬಂಧನೆಗಳು ಅಂತ ನಾವು ಹೇಳ್ತೀವಲ್ವಾ, ಈ ರೀತಿನೇ ಇರಬೇಕು. ಗೃಹಸ್ಥ ಅಂದ್ರೆ ಹೀಗಿರ್ಬೇಕು, ಸನ್ಯಾಸಾಶ್ರಮದವ್ರು ಹೀಗಿರ್ಬೇಕು, ಆಮೇಲೆ ದೊಡ್ಡವರು ಹೀಗಿರ್ಬೇಕು, ಕಿರಿಯರು ಹೇಗಿರ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ಒಂದು ನಿಯಂತ್ರಿತವಾದಂತಹ ಜೀವನ ಇದು ಮನುಷ್ಯ ಜೀವಿಗಳಿಗೋಸ್ಕರ ಇರುವಂಥದ್ದು. ಪ್ರಾಣಿಗಳಿಗೆ ನಿಯಂತ್ರಿತವಾದಂತಹ ಜೀವನ ಇಲ್ಲ, ಅವರಿಗೆ ಬೇರೆ ತರ ಇದೆ. ಆದ್ರೆ ಅದು ಧರ್ಮ ಗ್ರಂಥಗಳಲ್ಲಾಗಿರ್ಬೋದು ಅಧಿಕೃತರಿಂದ ವಿವರಣೆ ಮಾಡಿರೋ ಹಾಗಿರೋದಿಲ್ಲ ಪಶುಗಳಿಗೆ. ಅದಕ್ಕೆ ಜನ್ಮತಃ ಹೀಗೆ ಇರಬೇಕು ಅಂತ ಅದಕ್ಕೆ ಬಂದಿರುತ್ತೆ, ಅದು ಹಾಗೇ ಇರುತ್ತೆ. ಆದ್ರೆ ಮನುಷ್ಯ ಹಾಗಲ್ಲ. ನಾನು ಮನುಷ್ಯನಾಗಿ ಹುಟ್ಟಿದ್ಮೇಲೆ ನನಗೆ ಮನುಷ್ಯತ್ವ ಇರುತ್ತೆ. ನಾನು ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು, ಅಥವಾ ಕಿರಿಯರ ಹತ್ರ ಹೇಗೆ ನಡ್ಕೋಬೇಕು, ನಾನು ಎಲ್ಲಾದ್ರೂ ಹೋದಾಗ ಹೇಗಿರ್ಬೇಕು, ಅಥವಾ ನಾನು ಏನು ಮಾಡಬೇಕು, ನನ್ನ ಜೀವನದ ಉದ್ದೇಶ ಏನು, ನಾನು ಹೇಗಿರ್ಬೇಕು, ಈ ರೀತಿ ಎಲ್ಲ ತಿಳ್ಕೊಂಡು, ಅಂದ್ರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಮತ್ತೆ ಅಧಿಕೃತರು ಯಾರಿರ್ತಾರೋ ಗುರುಗಳಾಗಿರ್ಬೋದು,
ಭಗವಂತ ಆಗಿರ್ಬೋದು, ಈ ರೀತಿ ಅಧಿಕೃತರು ಯಾರಿರ್ತಾರೋ ಅವ್ರು ಹೇಗೆ ಹೇಳಿರ್ತಾರೋ ಆ ರೀತಿ ನಡ್ಕೊಳ್ಳೋದಿದೆಯಲ್ಲ, ಇದು ಪಶು ಜೀವನದಲ್ಲಿರೋದಿಲ್ಲ, ಇದು ಮನುಷ್ಯ ಜೀವನದಲ್ಲಿರುತ್ತೆ. ಅದಕ್ಕೆ ನಿಯಂತ್ರಿತ ಜೀವನ ಇರೋದು ಮನುಷ್ಯರಿಗೆ. ಆಮೇಲೆ ಈ ರೀತಿಯ ನಿಯಂತ್ರಿತ ಜೀವನದಲ್ಲಿ ಮಾತ್ರ ನಾವು ಅಲೌಕಿಕವಾದಂತಹ ಜ್ಞಾನವನ್ನ ತಿಳ್ಕೋಬಹುದು ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ವಿಷಯನ ಇಲ್ಲಿ ಹೇಳಿದ್ದಾರೆ. ಮನುಷ್ಯ ಜೀವನ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಪ್ರಾಣಿಗಳು ಹೇಗಿರ್ತಾರೋ ಹಾಗೆ ನಾವು ಬದುಕ್ತಾ ಇದೀವಿ, ಅದು ನಮ್ಮ ಬದುಕಲ್ಲ. ನಾವು ಹೇಗಿರಬೇಕು, ನಾವು ನಿಯಂತ್ರಿತ ಜೀವನದಲ್ಲಿದ್ದು ಅಲೌಕಿಕ ಜ್ಞಾನವನ್ನ ತಿಳ್ಕೋಬೇಕು. ಆ ಜ್ಞಾನವನ್ನ ತಿಳಿಸೋದಕ್ಕೋಸ್ಕರ ಭಗವಂತ ಕಪಿಲ ಮುನಿಯಾಗಿ ಈಗ ಅವತರಿಸಿದಾನೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.